ವಿಚಾರ ಮಾಡಿ 100 ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ಏನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ 100 ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡ್ರಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಶನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಹೌದು ಸಾಲ ಸೋಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ನೋಕಾರಿ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ಏನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ 100 ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ ನಿಮ್ಮ ಅಣ್ಣನ ಮಕ್ಕಳು 4-5 ಮನಿಯಾಗ ಸಾಕಾಗಿ ಹೋಗ್ಯಾದರಿ ಮುಚ್ಕೊಂಡು ಮಲಗ್ಯಾಳ ಮಾರಿ ಹುಚ್ಚು ತಮ್ಮ
ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಾಕ ಬರ್ತಿದ ತೂರಿ ತೂರಿ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ಏನೂರ ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಕೂಡಿ ಹೋಗುನು ತಮ್ಮ ಬ್ಯಾರೆಯಾಗುದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬೇಡೋ ಅಡ್ಡದಾರಿ ಎಷ್ಟು ಹೇಳಿದರೆ ಒಟ್ಟೆ ಕೇಳಲಿಲ್ಲ ಮಂದಿಗೆ ನರಸಾನರಿ ಇವತ್ತಾಗ್ತಿ ನಂದನ ಬ್ಯಾರಿ ಮಾಡಿದ ಸಾಲ ಎಲ್ಲ ಅಣ್ಣನ ಪಳ್ಳಿಗೆ ಬಂತೋ ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಪಳ್ಳಗ ಬಿದ್ದೋ ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ಏನೂರ ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ತೊಟ್ಟಿ ಮಳೆಗಾಲದಾಗ ಹೊಟ್ಟೆ ಬೆಳಲಿಲ್ಲ ಹೊಲ ಹೈರಾಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕುಡಿದು ಮಲಗ್ಯಾನ ನಿದ್ಯಾಂಗ ಹತ್ತದಾದರಿ ಎಲ್ಲ ಬೈನ ಕೈ ಐತಂದರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮ
ಹಾರಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಬಾಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋರು ಹಾರಿ ಮನಿಯಾಗ ಹೆಗ್ಗಣ ಹೆಚ್ಚಾಗ್ಯವ ತಮ್ಮ ಔಷಧಿ ಇಸ್ಬಿಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣಿ ಕೊಟ್ಟ ತಮ್ಮಗ ತಿಳಿಲಿಲ್ಲ ರೀ ಅಣ್ಣ ಔಷಧಲೆ ಬಂದಾನ ರೀ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಬಾರಿ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಭಾರಿ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ್ಟ ಪಟ್ಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ಮನಿತಾನದೊಳಗೆ 2 ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದಿದ್ರು ಗಂಡಸು ಮಕ್ಕಳು ಹುಟ್ಟಿ ಬಂದ ಕೂಡಲೇ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು ಹೌದು ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಸಣ್ಣ ತಮ್ಮಗ ತಗೊಂಡ ಅಣ್ಣ ತಿರುಗಾಳಕತ್ತ ಯಾರೋ ಕರೆದು ಒಂದ್ ಚೆರಿಗೆ ನೀರು ಕೊಡ್ಲಿಲ್ಲ ಪರದೇಶ ಮಕ್ಕಳಿದ್ದು ಹೌದು ಬಡತನ ಪರಿಸ್ಥಿತಿ ಇತ್ತು ಊಟದ ಕೊರತೆ ಬರ್ಲಕತ್ತ ಮಕ್ಕಳಿಗೆ ಹೌದು ಆ ಊಟದ ಸಲುವಾಗಿ ಅನ್ನದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಕಿ ಮಾಡ್ತಿದ್ದ ಹೌದು ತಮ್ಮ 6 ವರ್ಷದ ಮಾದ ಒಂದು ದಿವಸ ಅಣ್ಣಿದ್ದ ಬೇಸಿಗೆ ದಿವಸದಾಗ ಹೊಲದಾಗ ಗಳೆ ಹೊಡಿದ ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರುಗಾಳಕತ್ತು ಹೌದಪ್ಪ ಹೌದು ಹಿಂದಿಂದ ಬಿಸಿಲಾಗ ತಿರುಗಾಡದ ನೋಡಿ ಅಣ್ಣ ತಾನ ಏನಂತ ನಾನು ಹೈರಾಣ ಆಗ್ಲಕತ್ತೀನಿ ಹೌದು ನಾನು ಬಿಸಿಲಾಗ ಹೈರಾಣ ಆಗ್ಲಕತ್ತೀನಿ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ ಇವನಿಗೆ ನೆಳ್ಳಾಗಿಡ್ಬೇಕು ಹೌದು ಸುಖದಾಗಿಡ್ಬೇಕು ಅಂದಾಗೆ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗುತ್ತ ತಿಳ್ಕೊಂಡು ಹೌದು ತಮ್ಮಗ ಸಾಲಿಗೆ ಹಚ್ಚದ ಹೌದು ತಮ್ಮ ಇದ್ದವ ಸಾಲಿಗೆ ಕಲಿತಿದ್ದ ಅಣ್ಣಿದ್ದವ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ ಯಾರು ಅಣ್ಣ 15 ಎಕರೆ ಹೊಲ ಗಳಿಸಿದ ತಮ್ಮಗ ಹಂಗೆ ರೊಕ್ಕ ತುಂಬತಿದ್ದ ದೊಡ್ಡ ಸಾಲಿ ಕಲಿಸ್ತಿದ್ದ ಹೌದು ಊರನ್ ಹಿರಿಯರ ಅಲ್ಕತ್ರು ಆ ತಾಯಿ ತಂದೆ ಇರ್ಲಾರ್ದ ಪ್ರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸ್ಯಾನ ಹೌದು ದೊಡ್ಡವಾಗ್ಯಾನ ಅವನಿಗೆ ನಾವೇ ತಾಯಿ ತಂದೆ ಇದ್ದಂಗ ಈ ಹುಡುಗಗೊಂದು ಲಗ್ನ ಮಾಡಿದೆ ಅಂದ್ರೆ ಒಂದು ಪುಣ್ಯದ ಕೆಲಸ ಮಾಡ್ದಂಗ ಆತ ಹೇಳಿ ಹೌದು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ ಮನೆಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ 5 ಮಕ್ಕಳು ಹುಟ್ಟುದು ಹೌದು ತಮ್ಮನ ಸಾಲಿನ ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಹೌದು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಹೌದು ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರೆ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ ಬೀಳ್ತಾನ ಹೌದು ನಾನೇ ನಮ್ಮ ಅಣ್ಣಗೆ ಹೈರಾಣಕ್ ಹಾಕದಂಗ ಆಗ್ತದೆ ತಿಳ್ಕೊಂಡು ಏನ್ ಮಾಡ್ದಂತ ಕೇಳಿದ್ರ ಆ ತಮ್ಮ ಇದ್ದವ ಸೈಬರಿಗೆ ಹೇಳ್ತಾನ ಏನಂತ ನೋಡ್ರಿ ಇಷ್ಟು ರೊಕ್ಕ ತಗೊಂಡು ಬಾ ಅಂದ್ರೆ ನಾ ಎಲ್ಲಿಂದ ತಗೊಂಡು ಬರ್ಲಿ ನನಗೆ ಸ್ವಲ್ಪ ದಿವಸ ನಾ ಊರಿಗೆ ಹೋಗಿ ಬರ್ತೀನಿ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡು ಅಂತ ಹೇಳ್ದ ಸರ್ ಅವ್ರಿಗೆ ಮಾತಾಡಕ ಸಮರಿ ದಯವಿಟ್ಟು ನಮ್ಮ ಮಾತಿನ ಮತ್ತು ಮಾತಿನ ಗಿಣಿ ಹೌದು ಆ ಮಾತಿನ ಚಾತುರ್ಯತೆ ಹೊಂದಿರತಕ್ಕಂತ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವತಃ ಎನ್ನುತ್ತಾ
ಪ್ರಥಮದಲ್ಲಿ ಬಂದು 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 ಸೋಮನಾಥ ಲಿಂಗದಿಂದ ಉದ್ಭವಿಸಿ ಅರಿತು 700 ವರ್ಷ ಅರಿಯದೆ 700 ವರ್ಷ ಜಗತ್ತನ್ನು ಸಂಚರಿಸಿ ಜಗತ್ ಜನರನ್ನು ಉದ್ಧಾರವನ್ನು ಮಾಡಿರತಕ್ಕಂಥ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಹೌದು ಈ ಭೂಮಿಯ ಮೇಲೆ ಹಾ ಯುಗ ಯುಗದಲ್ಲಿ ಅವತಾರವನ್ನು ತಾಳಿ ದುಷ್ಟರ ಮರ್ದನೆಯನ್ನು ಮಾಡಿ ಶಿಷ್ಟರ ಪರಿಪಾಲನೆಯನ್ನು ಗೈದಿರತಕ್ಕಂಥ ಹೌದು ಅನ್ಯಾಯ ಅಧರ್ಮ ಅತ್ಯಾಚಾರಗಳನ್ನು ಹೊಡೆದೋಡಿಸಿ ಹಾ ನ್ಯಾಯ ನೀತಿ ಧರ್ಮವನ್ನು ನೆಲೆಗೊಳಿಸಿರತಕ್ಕಂಥ ಹೌದು ಸದ್ಗುರು ಬೀರದೇವರ ಕರ್ತೃಗದ್ದಿಗೆಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮಾನವರಲ್ಲಿ ಮನೆಗೇನೆ ದೇವರಲ್ಲಿ ದೇವಗೇನೆ ಸಿದ್ಧರಲ್ಲಿ ಶಿವಗೇನೆ ಎನಿಸಿಕೊಂಡು ಹೌದು ಹಗಲೆರಳು ಗುರು ಸೇವೆಯನ್ನು ಮಾಡಿ ಸಾಕ್ಷಾತ್ ಪರಮಾತ್ಮನನ್ನೇ ದರಿಗಳಿಸಿ ಮುಂಡಾಸವನ್ನು ಪಡಿತಿರತಕ್ಕಂಥ ಹೌದು ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡು ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂಥ ಹೌದು ನನ್ನಪ್ಪ ಮುತ್ತ ಮಾಳಿಂಗರಾಯನ ದಿವ್ಯ ಕರ್ತೃಗದ್ದಿಗೆಗೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅಖಂಡ ಭೂಮಂಡಲದಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವುದಕ್ಕೋಸ್ಕರ ಹೌದು ಭಕ್ತರುದ್ಧಾರಕ್ಕಾಗಿ ಕೈಲಾಸವನ್ನು ಬಿಟ್ಟು ಈ ಧರೆಗೆ ಬರ್ತಕ್ಕಂಥ ಹೌದು ಯಾವ ನನ್ನಪ್ಪ ಕೈಲಾಸದಲ್ಲಿ ಹಗಲಿರುಳು ಗುರು ಸೇವೆಯನ್ನು ಮಾಡಿ ಹೌದು ಗುರುವಿನನ್ನು ಒಲಿಸಿಕೊಂಡು ಮರ್ತ್ಯ ಲೋಕದಲ್ಲಿ ಮಾನವರ ಉದ್ಧಾರಕ್ಕಾಗಿ ಹೋಮದ ಕಂಬಳಿ ನೇಮದ ಬೆತ್ತ ಹೌದು ಪರಸು ಬಟ್ಟಲ ಭಂಡಾರ ಚೀಲ ಹೋಮದ ಕಂಬಳಿ ನೇಮದ ಬೆತ್ತ ಬಡವುಗ ಭಾಗ್ಯ ಬಂಜಿಗಿ ತೊಟ್ಟಲವನ್ನು ತಗೊಂಡು ಸರ್ವ ಸಾಹಿತ್ಯಗಳನ್ನು ತೆಗೆದುಕೊಂಡು ಹೌದು ಜೊತೆಗೆ ತನ್ನ ಗುರುವಿನನ್ನು ಕರೆದುಕೊಂಡು ಈ ಒಂದು 3 ಸೀಮೆಗಳ ಮುಮ್ಮೆಟ್ಟೆ ಗುಡ್ಡದ ಮೇಲೆ ವಾಸ ಮಾಡಿರತಕ್ಕಂಥ ಯಾರಿಪ್ಪ ನಮ್ಮಪ್ಪ ನನ್ನಪ್ಪ ಜಗದ ಉದ್ಧಾರಕ ಹೌದು ಜಗದ ಪಾಲಕ ಹೌದು ಜಗದ ರಕ್ಷಕ ಸದ್ಗುರು ಅಮೋಘ ಸಿದ್ದೇಶ್ವರರ ಪವಿತ್ರ ಗದ್ದಿಗೆಗೂ ಕೂಡ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಲಿಯುಗದಲ್ಲಿ ಸತ್ಸಂಗದ ಸಂಘನ್ನ ಕಟ್ಟಿಕೊಂಡು ನಾಡಿನ ಮಾನವರ ಉದ್ಧಾರಕ್ಕಾಗಿ ಡೊಳ್ಳಿನ ಪದ್ಯದ ಮುಖಾಂತರ ಪದ್ಯ ರೂಪದಲ್ಲಿ ಹೌದು ಗದ್ಯ ರೂಪದಲ್ಲಿ ಹೌದು ಸತ್ಯ ಸಿದ್ಧರ ಜಾಡಿಯನ್ನ ಬೆಳೆಸಿ ಹಾಡಿರತಕ್ಕಂಥ ನನ್ನಪ್ಪ ಯಾರಿಪ್ಪ ಕಲಿಯುಗದ ದೇವರು ಬಾಲ ತಪಸ್ವಿಯಾಗಿರ್ತಕ್ಕಂಥ ಸದ್ಗುರು ಮಧುಗುಂಡೇಶ್ವರ ಅಪ್ಪಾಜಿಯವರ ಪವಿತ್ರ ಗದ್ದಿಗೆಗೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಏನಾಗಿದ್ರಿ ಸರ ನನ್ನಪ್ಪ ಈ ಒಂದು ಮುಮ್ಮೆಟ್ಟಿ ಗುಡ್ಡದಲ್ಲಿ ಸಿದ್ದಪ್ಪ ಮುತ್ಯಾವರ ಒಂದು ಪುಣ್ಯತಿಥಿ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಅಮೋಕ್ಷಿತೇಶ್ವರ ಕಲಾ ಸಂಘ ಒಂದು ಮಾಳಿಂಗೇಶ್ವರ ಕಲಾ ಸಂಘ ಒಳ್ಳೆಯ 2 ಸುಪ್ರಸಿದ್ಧ ಕಲಾ ಸಂಘಗಳನ್ನು ಇಲ್ಲಿ ಕೂಡಿಸಿ ಹೌದು ಸದ್ಗುರು ನನ್ನಪ್ಪನ ಚರಿತ್ರೆ ಲೀಲೆಗಳನ್ನು ತಾವೆಲ್ಲರೂ ಆಲಿಸಬೇಕಂತ ತಿಳ್ಕೊಂಡು ಒಳ್ಳೆ ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡಿಕೊಂಡಿರಿ ಹೌದಲ್ರಿಪ್ಪ ನಾವು ಗುಬ್ಬೇವಾಡದಿಂದ ನನ್ನಪ್ಪ ಅಮೋಕ್ಷಿತನ ಮಹಾಮಠಕ್ಕೆ ಇವತ್ತು ಒಂದು ಮಗುವಿನ ಜವಳ ಕಾರ್ಯಕ್ರಮಕ್ಕಾಗಿ ನಾವು ಸುಮಾರು 1 ಗಂಟೆಗೆ ಈ ಮಠಕ್ಕೆ ಬಂದಿದ್ದೆವು ಕರೆ ಹೌದು ಭಕ್ತರಾಗಿ ಬಂದಂಥ ಈ ಮಠದೊಳಗೆ ವೇದಿಕೆ ಮೇಲೆ ಹಬ್ಬಿಸಿ ಇದೊಂದು ಶಾಲಾ ಹಾಗೂ ಒಂದು ಪುಷ್ಪದ ಮಾಲೆಯನ್ನು ಹಾಕುವಂಥ ಪ್ರಸಂಗ ನನ್ನಪ್ಪ ಅಮೋಘಿಸಿದ ತಂದಾನಪ್ಪ ಅಂತಂದ್ರೆ ಇದು ಎದರದಮ್ಮ ಶಕ್ತಿಯಪ್ಪ ಅಂತ ಕೇಳಿದ್ರೆ ಒಂದು ಭಂಡಾರದ ಶಕ್ತಿ ಒಂದು ಸತ್ಸಂಗದ ಶಕ್ತಿ ಸಿದ್ಧರ ಶಕ್ತಿ ಸುಮಾರು ಒಂದು 10 ವರ್ಷಗಳ ಹಿಂದೆ ನಾವೆಲ್ಲ ಡೊಳ್ಳಿನ ಪದಗಳನ್ನು ಹಾಡಿ ತಿರುಗಾಡಿ ನಡೆದಾಡಿ ನಲಿದಾಡಿ ಹೌದು ಇವತ್ತಿನ ದಿವಸ ನಾವು ಎಲ್ಲೇ ಹೋದರೂ ಸಹಿತ ಒಂದು ಮಾನ ಸನ್ಮಾನ ನಡಿಬೇಕು ಅಪ್ಪ ಅಂತಂದ್ರೆ ನಮ್ಮದೊಂದು 100 ಎಕರೆ ಜಮೀನು ಅದಂದ್ರೆ ಯಾರು ವೇದಿಕೆ ಮೇಲೆ ಕರೀದಿಲ್ಲ ಇಲ್ಲಪ್ಪ ನಮ್ಮ ಮನ್ಯಾಗ ಕೋಟಿ ರೂಪಾಯಿ ಅದಂದ್ರೆ ಯಾರು ವೇದಿಕೆ ಮೇಲೆ ಕರೀದಿಲ್ಲ ಹೌದು ನಮ್ಮ ಮನ್ಯಾಗ ದೊಡ್ಡ ಒಬ್ಬ ಇಂಜಿನಿಯರ್ ಅದಾನಂದ್ರು ಯಾರು ವೇದಿಕೆ ಮೇಲೆ ಕರೀದಿಲ್ಲಲ್ರಿಪ್ಪ ಜಾತಿ ನೋಡ್ಲಿಲ್ಲ ಶ್ರೀಮಂತಿಕೆ ನೋಡ್ಲಿಲ್ಲ ಬಡವಲ್ಲಿ ಅನ್ನಲಿಲ್ಲ ಬಲ್ಲಿದ ಅನ್ನಲಿಲ್ಲ ಹೌದು ಎಲ್ಲದಕ್ಕೂ ಕಾರಣ ಈ ಒಂದು ವೇದಿಕೆ ಮೇಲೆ ಹೆಬ್ಬಬೇಕಪ್ಪ ಅಂತಂದ್ರೆ ಏನಾಗಿದ್ರಿ ಸರ ನನ್ನಪ್ಪ ಸಿದ್ಧರ ಒಂದು ಆಡಿರತಕ್ಕಂಥ ತೊದಲ ನುಡಿ ಅವರ ಒಂದು ಗದ್ದಿಗೆ ಮೇಲಿರ್ತಕ್ಕಂಥ ಭಂಡಾರದ ನಮ್ಮ ಲೇಪನದಿಂದ ಅವನು ಸೇವಾ ಮಾಡಿ ಇವತ್ತು ತಿಳ್ಕೊಂಡು ಈ ವೇದಿಕೆ ಮೇಲೆ ನನ್ನಪ್ಪ ಯಾಕಂದರೆ ಇಂಥ ಒಂದು ಪುಣ್ಯಕ್ಷೇತ್ರ ಸಾಕ್ಷಾತ್ ಮಾದೇವನ ಕರೆದುಕೊಂಡು ಬಂದು ಮಕಣಾಪುರಕ್ಕೆ ಇಳಿಸಿ ಈ ಒಂದು ಶ್ರೀಮಠದಲ್ಲಿ ವಾಸ ಮಾಡಿ ಇಡೀ ಮಾನವ ಕುಲ ಕೋಟಿನ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಐತಿಯಪ್ಪ ಅಂತಂದ್ರೆ ಯಾರಿಗ್ರಿ ಸರ ನನ್ನಪ್ಪ ಅಮೋಘ ಸಿದ್ದೇಶ್ವರ ಹೌದು ಅಪ್ಪಾಜಿಯವರಲ್ಲಿ ಐತಿ ಅದಕ್ಕೆ ಒಂದು ಸಣ್ಣದು ಒಂದೇ ಒಂದು ಉದಾಹರಣೆ ಹೇಳುವುದದ ಏನ್ರಿ ಸರ್ ಉದಾಹರಣೆ
ಈ ಅಮೋಘ ಸಿದ್ದೇಶ್ವರ ಶಾಖಾ ಮಠ ನಮ್ಮ ಸಿಂದಗಿ ತಾಲೂಕು ಗುಬ್ಬೇವಾಡದೊಳಗೆ ಒಂದು ಐತಿ. ಐತ್ರಿಪ್ಪ. ಅಲ್ಲಿ ಒಡೆಯರ್ ಅದಾರ. ಹೌದು. ಅಲ್ಲಿ ಅವರು ಸಹಿತ ಗುರುವಿನ ಪೂಜೆಯನ್ನು ಮಾಡಿ ನಾಡಿನ ಆಗು ಹೋಗುಗಳ ಸುದ್ದಿಯನ್ನು ಹೇಳ್ತಾರ. ಹೌದಲ್ರಿ ಸರ. ಅಲ್ಲಿ ನಮ್ಮ ಮನೆತನದ ನಮ್ಮ ವಂಶಸ್ಥರಾಗಿರ್ತಕ್ಕಂಥ ಹೌದು ನಿಂಗಪ್ಪ ಮುತ್ಯಾಗ ಒಟ್ಟ ಮಕ್ಕಳು ಇದ್ದಿದ್ದಿಲ್ಲ. ಹೌದು. ಅಗಳೇ ಅವರು ನಮ್ಮ ಉಭಯ ಕಲಾವಿದರು ಹಾಡ್ಯಾರ, ಈ ಕಲಾವಿದರು ಹಾಡ್ಯಾರ. ಸಿದ್ಧರಿಂದ ಇಂತಿಂಥವೆಲ್ಲ ಆಶೀರ್ವಾದ ತಿಳ್ಕೊಂಡು. ಹೌದು. ಆದ್ರೆ ಸದ್ಗುರು ಅಮೋಘ ಸಿದ್ದೇಶ್ವರನ ವರವಿನಿಂದ ನಮ್ಮೂರಾಗ ಹೆಂಗೆ ಪವಾಡ ಆಯ್ತು ಇದು ಭಾಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲೆಲ್ಲ ಧರ್ಮದವರು ಎಲ್ಲರೂ ಇಲ್ಲಿ ಅದಿರಿ. ಹೌದು. ಅವಾಗ ಮಕ್ಕಳು ಇಲ್ಲಾರಂತ ಸಂದರ್ಭದೊಳಗ ಏನಾಯ್ತ್ರಿ ಎಲ್ಲ ದೇವರ ದವಾಖಾನೆ ಎಲ್ಲ ಕಡೆ ತಿರುಗಿ 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 ಒಂದಲ್ಲ ಎರಡು ಪಟ್ಟ ಮುಗಿದು ಅವ್ರ ಹಂಗಾಮೆ ಮುಗಿಲಾಕ ಬಂದಿತ್ತು. ಹೌದು ಹೌದು. ಅವಾಗ ಎಲ್ಲ ಕಡೆ ತಿರುಗಾಡಿ ಎಲ್ಲ ಮುಗಿಸೋದಂಗಾಯ್ತು. ಇನ್ನು ಎಲ್ಲರೇ ಹೋಗ್ಬೇಕಾಗ್ಯದ. ಸಾಕಷ್ಟು ಆಸ್ತಿ ಐತಿ, ಸಿರಿ ಅಂತ ಐತಿ, ಸಂಪತ್ತು ಐತಿ, ಎಲ್ಲಾನು ಐತಿ. ದೇವರು ಬೇಕು ಬೇಡ ಅದು ಉಳ್ಳಾಕ ತಿರ್ಲಾಕ ಕೊಟ್ಟಾನ ಕರೆ. ಹೌದು. ಆರ ಮುಂದ ಮನಿತನದ ಜ್ಯೋತಿ ಬೆಳಗಲಾಕ, ವಂಶ ಬೆಳಗಲಾಕ ಅವರಿಗೆ ಮಕ್ಕಳು ಇದ್ದಿದ್ದಲ್ರಿ ಸರ. ಅವಾಗ ಮೆಕ್ಕಿ ಸಾಕಾಗಿ ಹೋಗಿ ಕೇಳ್ತಾರ, ಎಲ್ಲಿರಿ ಸರ? ಅಮೋಘ ಸಿದ್ದೇಶ್ವರ ಗುಡಿ ಒಳಗೆ ಹೋಗಿ ಒಡೆಯರಿಗೆ ಕೇಳ್ತಾರ, ಯಪ್ಪ ನಾವರ ಎಲ್ಲಾ ಕಡೆ ತಿರುಗಾಡಿ ಎಲ್ಲಾನು ಬ್ಯಾಸತ್ತ ಸಾಕಾಗಿ ಹೋಗ್ಯದಕ್ಕರೆ ಮುಂದೆ ನಮ್ಮ ಮನೆತನದ ವಂಶದ ಜ್ಯೋತಿಗೆ ಬೆಳಗಬೇಕಂದ್ರ ಮನೆಗೆ ಒಂದು ಮಕ್ಕಳಿಲ್ಲ, ಗಂಡಸು ಮಕ್ಕಳಿಲ್ಲ, ಹೆಂಗ್ ಮಾಡೋನು ಅಂತ. ಹೌದು. ಅವಾಗ ಒಡೆಯರ್ ಹೇಳ್ತಾರ, ಏನ್ ಹೇಳಿದ್ರಿ? ಗುರುವಿನ ಗದ್ದಿಗೆ ಮೇಲೆ ಕೂತು ಮೌನದಿಂದ ವಿಚಾರ ಮಾಡಿ ಒಮ್ಮಿದೊಮ್ಮಲ್ಲಿ ಉಗ್ರ ಬಂದಂಗ ಮಾಡ್ಕೊಡು. ಹೌದು. ಎಲ್ಲೋ ಮಗನ, ಒಂದಲ್ಲ ಎರಡಲ್ಲ 3 ಪಟ್ಟು ಕಳಿಲಿಕ್ಕರೆ ಕರೆ ಸಿದ್ಧ ಅಮೋಘ ಸಿದ್ಧನ ಗದ್ದಿಗೆ ಮೇಲೆ ನಿಂದು ಭಕ್ತಿ ಶ್ರದ್ಧೆ ನಂಬಿಕೆನಿಂದ ಇದ್ದಿದ್ದೇ ಕರೆ. ಆದ್ರ ವರಸು ತುಂಬುದ್ರೊಳಗೆ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟತನ. ಆಗಿನ 101 ಬೆಳ್ಳಿ ದುಡ್ಡನಿ ಅಮೋಘ ಸಿದ್ಧನ ಮಠಕ್ಕೆ ಕಾಣಿಕೆಯಾಗಿ ಕೊಡಬೇಕು ಮಗನ ತಿಳ್ಕೊಂಡು ಒಡೆಯರ ಭಂಡಾರ ಹಚ್ಚುದು. ಹೌದು, ಹಚ್ಚುದರು. ಆಗಿನ ಕಾಲಕ್ಕೆ ಅವಾಗ ಬೆಳ್ಳಿ ಸುರ್ತಿ ಇದ್ವತ್ತ ನಾವು ನೋಡಿಲ್ಲ. ಅಪ್ಪಗಳು ಇಲ್ಲಿ ಬಹಳ ಮಂದಿ ಹಿರಿಯರ ನೋಡಿರ್ಬೇಕು. ಹೌದು. ಬೆಳ್ಳಿ ಸುರ್ತಿ ಇದ್ವತ್ತ. ಆದ್ರ ಆಯ್ತಪ್ಪ, ಎಲ್ಲಾಕ ಹೋಗಲಕ್ಕರೆ ನಮ್ಮ ಮಕ್ಕಳಾದ್ರ ಸಾಕತ್ ತಿಳ್ಕೊಂಡು ಸಂಕಲ್ಪ ಹೊತ್ಕೊಂಡು ಉಡ್ಯಾಗ ಭಂಡಾರ ಕಟ್ಕೊಂಡು ಬಂದ್ರು. ಹೌದು. ಯಾವಾಗ ಅಮೋಘ ಸಿದ್ಧನ ಒಡೆಯರು ಹೇಳಿದ ಪ್ರಕಾರವಾಗಿ ವರ್ಷ ತುಂಬುದ್ರೊಳಗ ಗಂಡಸ ಮಗ ಹುಟ್ಟಿ ಬಂದ. ಅವನಿಗೆ ಅಮೋಘ ಸಿದ್ಧತೆ ಹೆಸರಿಟ್ರು. ಹೌದು. ಅದಕ್ಕೆ ಯಾವಾಗ ನನ್ನ ಅಪ್ಪ ನಾವು ಬೇಡ್ಕೊಂಡು ಹರಕಿ ಕೈಗೂಡಿಸ್ಯಾನಂದ್ರೆ ಅವನ ದುಡ್ಡು ಅವನಿಗೆ ಕೊಡಬೇಕಂತ ತಿಳ್ಕೊಂಡು ಹೌದು ಹೋಗಿ ಕಾಣಿಕೆ ಕೊಟ್ಟರು. ಒಡೆಯರ್ ಏನು ಮಾಡಿದ್ರು ಗೊತ್ತು? ಏನು ಮಾಡಿದ್ರಿ? ಈಗ ನೋಡಿದ್ರೆ ನಾ ಅಮೋಘ ಸಿದ್ಧನ ಪೂಜಾರಿ ಇದೀನಿ. ಹೌದು. ನಾ ಒಡೆಯರ ಅದೀನಿ. ನಾನು ಗದ್ದಿಗೆ ಮೇಲೆ ನೀರು ಹಾಕ್ತೀನಿ. ನಮ್ಗೆ ಹೆಂಡ್ರ ಮಕ್ಕಳಿಗೆ ಬೇಕಂತ ತಿಳ್ಕೊಂಡು ಬಳಸ್ಕೊಳ್ಳೋರು ನಮ್ಮಂಥವ್ರು ಯಾರಿದ್ರೆ ಮಾಡಬಹುದಾಗಿತ್ತು ಕರೆ. ಹೌದು ಹೌದು. ಅವಾಗಿನ ಒಡೆಯರು ವಿಚಾರ ಮಾಡಿದ್ರು, ನನ್ನಪ್ಪ ಅಮೋಘ ಸಿದ್ಧ ಮುತ್ತ ಇಲ್ಲಿ ಈ ಮನೆಗೆ ಒಂದು ದೀಪ ಕೊಟ್ಟಾನಂದ್ರೆ ಇವ್ರದೊಂದು ಕೂನು ಉಳಿಸ್ಬೇಕಂತ ತಿಳ್ಕೊಂಡು ಹೌದು ಮೂಲ ಈ ಅಮೋಘ ಸಿದ್ಧನ ಹೆಸರ ಮೇಲೆ ಇನ್ನೊಂದು ಕಲ್ಲೂರು ಒಳಗೆ ಹ್ಯಾಂಗ ನುಡಿ ಮಾಡ್ಲಕ್ಕ ಮುಖ ಕಟ್ಕೊಂಡು ಮುಖ ಐತಿ. ಹೌದು. ಅದೇ ಪ್ರಕಾರವಾಗಿ ಈ ಅಮೋಘ ಸಿದ್ಧನ ಮೇಲೆ ಒಂದು ಮುಖ ಅಲ್ಲಿ ಮೊದಲೇ ಇತ್ತು. ಈ ಒಂದು 101 ರೂಪಾಯಿ ಬೆಳ್ಳಿದಿಂದ ಕಲ್ಲೂರು ಸಿದ್ಧನ ಹೆಸರ ಮೇಲೆ ಇನ್ನೊಂದು ಮುಖ ಆಗಲಿ ಅಂತ ತಿಳ್ಕೊಂಡು ಜೋಡ ಮುಖ ಮಾಡಿ ಇನ್ನೂವರೆಗೂ ಸಹಿತ ಗುಬ್ಬೇವಾಡದೊಳಗೆ ಕೆಲವೊಂದು ಮಠದೊಳಗೆ ಒಂದೊಂದು ಮುಖ ಆಡ್ತವೆ ಕರೆ. ಹೌದು. ಆದ್ರೆ ನಮ್ಮ ಗುಬ್ಬೇವಾಡದೊಳಗೆ ಸಿಂದಗಿ ತಾಲೂಕಿನೊಳಗೆ ಅಮೋಘ ಸಿದ್ಧನ ಜೋಡ ಮುಖ ಕಟ್ಟಿ ನುಡಿ ಮಾಡುವಂತ ಹೇಳುವಂತ ಸಂಪ್ರದಾಯ ನಡೆದ. ಇದು ಕಾರಣ ಯಾರು? ಗುರು ಅಮೋಘ ಸಿದ್ಧಮುತ್ಯ. ಹೌದು. ಅಂತ ಒಂದು ಪುಣ್ಯಾತ್ಮ ಅವನ ಮೊಮ್ಮಗ ಇಲ್ಲೆಲ್ಲರೂ ಬಂದ್ರೆ ಎಲ್ಲದಪ್ಪ ಮುತ್ತುಕ ಆಗ ಅವನ ಅಮ್ಮ ನಿಂಗಪ್ಪ ಮುತ್ತಾನ ಹೊಟ್ಟೆಲಿ ಅಮೋಘ ಸಿದ್ಧ ಮುತ್ತ ಹುಟ್ಟದ. ಅವನ ಹೊಟ್ಟೆಲಿ ಈ ಮಗ ಹುಟ್ಟಿ ಬಂದ ನೋಡ್ರಿ. ಹೌದು. ಇದು ಕಾರಣ ಯಾರು? ಇವ ಅಮೋಘ ಸಿದ್ಧ. ಅಂದ್ರ ಸತ್ಯ ಸಿದ್ಧರನ್ನ ನಂಬಿ ಕೆಟ್ಟವರು ಯಾರಿಲ್ಲ, ಭಂಡಾರವನ್ನ ನಂಬಿ ಕೆಟ್ಟವರು ಯಾರು ಇಲ್ಲ, ಗುರುವಿನನ್ನ ನಂಬಿ ಕೆಟ್ಟವರು ಯಾರಿಲ್ಲ. ಯಾವ ಹಂಬಲಿಟ್ಟು ನಂಬಿಗಿಟ್ಟು ದುಡಿತಾನ ಅವನ ಹಿಂಬಾಲಿ ಎಳಿಗರಾಗಿ ಬೆನ್ನ ಹತ್ತಾನ. ಕರೆ ಹೊಟ್ಟಾಗ ಒಂದು ಒಳಗೊಂದು ಇಟ್ಕೊಂಡು ನಾವು ಸೇವಾ ಮಾಡ್ದೇವಪ್ಪ ಅಂತಂದ್ರ ಮಕ್ಕಳ ನಾಗರಹವಾಗಿ ಬೆನ್ನ ಹತ್ತಾನ ಅನ್ನುವಂಥದ್ದು ತಲೆಯಾಗಿಟ್ಟುಕೊಂಡು ಇವತ್ತು ಗುರುವಿನ ಪೌಳಿ ಒಳಗೆ 4 ಮಾತಾಡ್ಲಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲೆಲ್ಲ ನಮ್ಮ ಅರಕೇರಿಯ ಅಮೋಘ ಸಿದ್ದೇಶ್ವರ ಮಹಾಮಠದ ಹಾಗೂ ನಮ್ಮ ಸಿದ್ದಪ್ಪ ಮುತ್ಯಾನ ಒಂದು ಪುಣ್ಯ ತಿಥಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಮಿಟಿಯ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ಹೇಳಿ ಎಲ್ಲ ಪಾಪ ನಮ್ಮ ಗಾರುಡಿಗ ಪುಡ್ಲಿಕ್ಕೆ ಭಾಳ ಚಂದ ಅಣ್ಣತಮ್ಮರ ವಿಷಯಗಳನ್ನು ಹೇಳ್ತಿದ್ದ. ಯಾಕಪ್ಪ ಅಂತಂದ್ರೆ ಈ ಅಣ್ಣತಮ್ಮರ ವಿಷಯ ಹಾಡುದನಪ್ಪ ಅಂತಂದ್ರೆ ಭಾಳ ಸಭದೊಳಗೆ ನೋಡಬೇಕು. ಹೆಣ್ಣು ಗಂಡು ಕುತ್ತಲ್ಲೇ ಕಣ್ಣೀರು ಹಾಕ್ಯಾರ ಕರೆ. ಅಂತ ಒಂದು ಸಂದರ್ಭದೊಳಗೆ ನಂದು ಹೆಂಗಪ್ಪ ಅಂತಂದ್ರೆ ಶಿವಪೂಜೆ ಒಳಗೆ ಕರಡಿ ಬಿಟ್ಟಂಗಾಗ್ಯದ. ಯಾಕಂದ್ರೆ ಪದದ ರಾಶಿನ ಹೋಗಿಬಿಡ್ತದೆ ಹಿಂಗೆ ಮಾಡಿದಾಗ. ಆದರೂ ಸಹಿತ ಇಲ್ಲಿ ಇಲ್ತರ ಬಂದಾರ ತಿಳ್ಕೊಂಡು ವೇದಿಕೆ ಮೇಲೆ ಹತ್ತಿಸಿ
ಇದೊಂದು ಶಾಲಾ ಹಾಗೂ ಇದೊಂದು ಪುಷ್ಪಮಾಲೆಯನ್ನು ಹಾಕಿದ್ದಕ್ಕಾಗಿ ನನ್ನಪ್ಪ ಅಮೋಕ್ಷಿತನ ಎಲ್ಲ ಸಕಲ ಸದ್ಭಕ್ತರಿಗೂ ಮತ್ತೊಮ್ಮೆ ಹಣೆ ಹಚ್ಚಿ ನಮಸ್ಕಾರಗಳನ್ನು ಮಾಡಿ ನನ್ನ 2 ಮಾತುಗಳನ್ನು ನಾ ಮುಗಿಸ್ತಾ ಇದ್ದೇನೆ. ಓಕೆ. ಚಾಲು ಮಾಡ್ಕೊಂಡು ಅವ್ರು ಹಂಗೆ ಅಂತ ನಿಮ್ಮ ಅಲ್ಲ ಕಾಯಂ ನಿಮ್ಮ ಸಂಘಟದಿಂದ ಎಂದ್ರೆ ಹಾಡೀನಿ ಬರ್ರಿ ಬರ್ರಿ ಬಾಗು ಮುಗಿತು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿರೋ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು. ರೊಕ್ಕ ಕೇಳಿದ ಕೂಡ ತಮ್ಮ ವಿಚಾರ ಮಾಡ್ತಾನ ಏನಂತ, ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ. ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ಕೆ ಬೀಳ್ತಾನ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗೆ ಹೇಳ್ತಾನ ಏನಂತ, ನೋಡ್ರಿ ಇಷ್ಟು ರೊಕ್ಕ ತಗೊಂಡು ಬಂದ್ರೆ ನಾ ಎಲ್ಲಿದ್ದು ತಗೊಂಡು ಬರ್ಲಿ, ಸ್ವಲ್ಪ ದಿವಸ ನಾ ಊರಿಗೆ ಹೋಗಿ ರೊಕ್ಕ ಗೋಳೆ ಮಾಡ್ಕೊಂಡು ಬರ್ತೀನಿ, ಅಲ್ಲಿ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ರೊಕ್ಕ ತಗೊಂಡು ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ. ಹೌದಪ್ಪ, ಹೌದು ಹೇಳ್ದ. ಯಾಕಾಗಲ್ಲ ಅಂದ್ರು, ಊರಿಗೆ ಬಂದು ಲಂಚದ ವಿಷಯ ಅಣ್ಣನ ಮುಂದೆ ಹೇಳ್ಬೇಕಂತ ತಮ್ಮ ಬಾಯಾಗಿನ ಮಾತು ಬರಲಾಗ್ಯಾವ. ಹೌದು. ಯಾಕಂತ ಕೇಳಿದ್ರೆ ತಂದಿನೂ ಅವನೇ ಆಗಿದ್ದ, ತಾಯಿನೂ ಅವನೇ ಆಗಿದ್ದ, ಬಂಧುನು ಅವನೇ ಆಗಿದ್ದ, ಬಳಗನೂ ಅವನೇ ಆಗಿದ್ದ. ಅಣ್ಣನ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿದ್ದಿದ್ದಿಲ್ಲ. ಇಲ್ಲ. ಆ ವಿಚಾರ ಮಾಡಿ ತಮ್ಮ ಹೇಳಾದ ತನ್ನ ಮನಸ್ಸಿನಾಗ ಇಟ್ಟುಕೊಂಡು ಮರಗಲ್ಕತ್ತ. ಹೌದು. ಮರಗಿ ಒಂದು ಮಾತು ವಿಚಾರ ಮಾಡ್ತಾನ, ಹಿಂಗೆ ನನ್ನ ಅಣ್ಣನ ಋಣದಾಗ ನಾನು ಎಷ್ಟು ದಿವಸ ಕೂತು ಊಟ ಮಾಡ್ಲಿ, ನಮ್ಮ ಅಣ್ಣನ ಹೈರಾಣ ಆಗ್ತಾನ, ನಾನು ಅವನ ಕೈಯಾಗ ಕೆಲಸ ಮಾಡ್ಬೇಕು, ಒಂದ್ ಸ್ವಲ್ಪ ಸಹಾಯ ಮಾಡ್ದಂಗ ಆತ ತಿಳ್ಕೊಂಡು ಹೊಲಕ್ಕೆ ಬಂದು ಹೊಲದಾಗ ತಮ್ಮಿದ್ದ ಕೆಲಸ ಮಾಡ್ಲಕತ್ತ. ಕೆಲಸ ಮಾಡೋದು ಅಣ್ಣ ನೋಡಿ ಅಣ್ಣ ಅತ್ತಾನ, ಏ ತಮ್ಮ ನಿನಗೆ ಹಿಂಗ ಕೆಲಸ ಮಾಡ್ಲಕ್ಕ ಶಾಲಿ ಕಲಿಸಿಲ್ವ, ಹೌದು ನೀ ನೌಕರಿ ಮಾಡ್ಕೋಬೇಕು, ನೌಕರಿ ಮಾಡ್ಕೊಂಡಾಗೆ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ, ನನಗ ಖುಷಿ ಆಗ್ತದ ತಮ್ಮ, ಹೌದು ನೀ ನೌಕರಿ ಮಾಡ್ಕೋ ಅಂದ ಕೂಡಲೇ ಅವಾಗ ತಮ್ಮ ಇದ್ದ ಹೇಳ್ತಾನ ಏನಂತ್ರಿ, ಅಣ್ಣ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗೋ ಟೈಮ್ನು ಬಂದದ, ನಿನ್ ಖುಷಿ ಪಡೋ ಟೈಮ್ನು ಬಂದದ, ನನಗ ನೌಕರಿ ಆಗ್ಯದ ಅಣ್ಣ, ಸ್ವಲ್ಪ ಲಂಚ ಕೇಳ್ಯಾರ, ಲಂಚದ ಸಲುವಾಗಿ ನಾ ಇಲ್ಲಿಗೆ ಬಂದಿನ ಅಣ್ಣ, ಅದು ನಿನ್ನ ಮುಂದೆ ಹೇಳಾರ ಬಟ್ಟಾಗ ನನ್ನ ಹೊಟ್ಟೆಗೆ ಇಟ್ಕೊಂಡು ನನ್ನ ತಮ್ಮಿದ್ದವ. ಹೌದು. ಅವಾಗ ಅಣ್ಣ ಇದ್ದವ ತಾನ ಏನಂತ, ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲ, ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ, ಒಂದು ಮನಿ ಗಳಿಸೀನಿ, ನೀನು ನೌಕರಿ ಸಲುವಾಗಿ ನನ್ನ ಹೊಲಾನೇ ಹೋಲಿ ಮನಿನೇ ಹೋಲಿ ಕರೆ ನೀ ಹೈರಾಣ ಆಗೋದು ಬೇಡ ಅಂದ. ಹೌದಪ್ಪ, ಹೌದು. 15 ಎಕರೆ ಹೊಲ ಬ್ಯಾಂಕಿಗೆ ಮಾಡಿ ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ, ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ಸುರುವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು. ಹೌದು, ತಮ್ಮಗ 35,000 ರೂಪಾಯಿ ಪಗಾರ ಬರ್ತಿತ್ತು. ಭಾರಿ ಸಂಸಾರ ನಡೆದಿತ್ತು. ಒಂದ್ ದಿವಸ ಅಣ್ಣಿದ್ದ ಹೊಲಕ್ಕೆ ಹೊಂಟಿದ. ಹೌದು. ಊರನ್ ಹಿರಿಯರು ಕರೆದು ಕೇಳ್ತಾರ ಏನಂತ, ಏ ತಮ್ಮ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲ, ಹೌದು ತಾಯಿ ತಂದಿ ಇರಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸಿದಿ, ಹೌದು ದುಡ್ದು ತಮ್ಮಗ ರೊಕ್ಕ ತುಂಬಿ ನೌಕರಿ ಮಾಡಿಸಿದಿ, ನಿಮ್ಮಂತ ಮಕ್ಕಳು ನಮ್ಮ ಹೊಟ್ಟೆಗೆ ಯಾಕೆ ಹುಟ್ಲಿಲ್ಲ ಅಂತೇಳಿ ನಮಗ ಸಂಕಟ ಆಗ್ಲಕತ್ತದ ಅಂದ್ರು. ಅನ್ಕೋತ ಒಂದ್ ಮಾತು ಹೇಳ್ತಾರ, ಏನ್ರಿ ತಮ್ಮ ನಿನಗ ಲಗ್ನ ಆಗ್ಯದ, ಮಕ್ಕಳು ಹುಟ್ಟ್ಯಾವ, ನಿನ್ನ ತಮ್ಮನ ದೊಡ್ಡವಾಗ್ಯಾನ, ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು, ನೀನು ಭಾರ ಇಳ್ದಂಗ ಆಗ್ತದಂದ್ರು. ಹೌದು. ಅವ್ರು ಹೇಳೋದನ್ನ ಕರೆಕ್ಟ್ ಅದ, ನನ್ನ ತಮ್ಮಗ ಲಗ್ನ ಮಾಡ್ಬೇಕಂತ ಹೇಳಿ ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದಳು ಮನೆಗೆ. ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ, ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ಏನು ಬ್ಯಾರೆ ಅಂತ ಕೇಳಿದ್ರ, ನಮ್ ಭಾವರೇ ಹೊಲದೊಳಗ ದುಡಿತಾನೆ, ಇನ್ಕಮ್ ಏನೂ ಇಲ್ಲ ಗಳಿಕೆ, ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ, ಹೌದು ಹೆಂಗಾರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರೆ ಆದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡಳು. ಹೌದು. ಆಸೆ ಮಾಡಿದ್ರು ಹೆಣ್ಮಗಳು, ಆಸೆ ಮಾಡಿ ಗಂಡ ಕರೆದು ಹೇಳ್ತಾಳ ಏನಂತ, ರೀ ತಿಂಗಳದಾಗ ನಿಮ್ಮ ಅಣ್ಣ ಕಿರಿಕಿರಿ ವೈನಿ ಕಿರಿಕಿರಿ ನನಗೆ ಸಾಕಾಗ್ಯದ್ರಿ, ಹೌದು ನಿಮ್ಗ ಅಣ್ಣ ಬೇಕೇನು ನಾ ಬೇಕಂತೇಳಿ ಕೇಳಿದ್ರು ತಮ್ಮನ ಹೆಂಡತಿ. ಹೌದು ಕೇಳಿದ್ರು. ಕೂತ್ರ ಹೆಂಡತಿ ಎತ್ತಿದ, ನಿತ್ರ ಹೆಂಡತಿ ಎತ್ತಿದ, ಹೆಂಡತಿ ಸರಿಗೆ ಹಿಡ್ಕೊಂಡು ತಿರುಗಾಡ್ತಿದ್ದೇವ. ಇರ್ತದ್ರಿಪ್ಪ ಹಂಗ. ಆ ಹೆಂಡತಿ ಮಾತು ಕೇಳ್ತಾನ, ಏ ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗೆ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿ. ಹೌದು. ಅಣ್ಣ ಮಾಡಿದೆ ಎಲ್ಲ ಮಾರ್ತಾ ವಿಚಾರ ಮಾಡಕ್ ಹೋಗ್ಬೇಡ, ಬಿಟ್ರ ನನ್ನ ಅಣ್ಣಗೆ ಬಿಟ್ಟು ಬರ್ತೀನಿ ನಾನು, ಹೌದು ನಿನಗೆ ಬಿಡಲ್ಲ ಅಂದ ಕೂಡಲಿನ ತಮ್ಮನ ಹೆಂಡತಿ ಖುಷಿ ಆಯ್ತು. ಹೌದು. ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಂದ್ಳು. ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅಣ್ಣನ ಬಲಿಯಕ್ ಬಂದತ್ತಾನ. ಅಣ್ಣ ಈ ಮನ್ಯಾಗ ಸಟ್ ನಡೆದಾಗಲ್ಲ, ನನಗೆ ಬ್ಯಾರಿ ಮಾಡಿ ಕೊಡು ಅಂದ. ಹೌದಾ ಅಂದ. ಅವಾಗ ಅಣ್ಣತ್ತಾನ ಏನಂತ್ರಿ, ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ, ಹೌದು ಈ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ, ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ. ಲಗ್ನ ಆಗಿ 2 ವರ್ಷ ಆಗಿಲ್ಲ, ತಿಂಗಳೇ ಆಗ್ಯದ. ಹೌದು. ತಿಂಗಳದಾಗ ನೀ ಬ್ಯಾರಿ ಅದಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ನಾ ಮಾಡಿದಿಲ್ಲ ಹೊಳ್ಯಾಗ ಹುಣಚಿನಕಾಯಿ ತೊಳೆದಂಗ ಆಗ್ತದ, ನನ್ನ ಮರ್ಯಾದೆ ಕಳಿಬೇಡ, ಮನಿ ಮರ್ಯಾದೆ ಕಳಿಬೇಡ ತಮ್ಮ ಅಂತೇಳಿ ಅಣ್ಣಿದ್ದ ಕೈ ಮುಗಿಲಿಕತ್ತ. ಅವಾಗ ತಮ್ಮ ತಾನ ಏನಂತ್ರಿ, ಅಣ್ಣ ನಿನ್ನ ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡ್ಯಾಕಿತ್ತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡು ಅಂದ. ಹೊಡೆಯ ಪರಿಸ್ಥಿತಿಗೆ ಬಂದ. ಹೌದು. ಅವಾಗ ಅಣ್ಣಿದ್ದ ವಿಚಾರ ಮಾಡ್ತಾನ ಏನಂತ, ಇನ್ನು ನನ್ನ ಮರ್ಯಾದೆ ನಾನೇ ಕಳ್ಕೊಂಡಾಗ ಆಗ್ತದ ಅಂತ ಹೇಳಿ, ತಮ್ಮ ಪಾಲು ತಗೊಂಡು ನೀ ಬ್ಯಾರಿ ಆಗತ್ತ ಹೇಳ್ದ.
ಆ 4 ಮಂದಿಗೆ ನೆರೆಸಿ ತಮ್ಮಿದ್ದವ 15 ಎಕರೆ ಹೊಲದೊಳಗೆ 7 ಎಕರೆ ಹೊಲ ತಗೊಂಡ ಅಣ್ಣ ಗಳಿಸಿ ಹೊಲದಾಗ. ಹೌದು. ಒಂದು ಮನಿ ತಗೊಂಡ. ಹೌದು. ಬ್ಯಾರೆ ಆದ. ಅಣ್ಣಿದ್ದ ಒಂದ್ ಸಣ್ಣ ತಪ್ಪು ಮಾಡ್ದ. ಏನ್ರಿ? ಏನ್ ತಪ್ಪು ಮಾಡ್ದ ಅಂತ ಕೇಳಿದ್ರ, ಬ್ಯಾಂಕಿನ ಸಾಲ ಊರನವ್ರ ಸಾಲ ಇವ ಯಾರ ಮುಂದೆ ಹೇಳಿಲ್ಲ, ತನ್ನ ಹೊಟ್ಟೆಗೆ ಇಟ್ಕೊಂಡಿವ. ಹೌದು. ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ಹೌದು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಯವಾ. ಹೌದು. ತಮ್ಮರೆ ಕೈ ಬಿಟ್ಟು ಹೋದ. ನಿನಗ ನಂಬಿ ನಾ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಇದ್ರಂದ ಪಾರ್ ಮಾಡುತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು. ಹೌದು. ಮುಂದೆ ಬರ್ತಕ್ಕಂಥ ಮಳಿ ಚಂದ ಬರ್ಲಿಲ್ಲ, ಬೆಳೆ ಎಲ್ಲ ನಡಬರಿಕೆ ಒಣಗಿ ಹೋದು. ಒಂದ್ ಕಾಳು ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ, ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಒಂದ್ ವರ್ಷ ಆಯ್ತು. ಹೌದು. ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು, ಊರನ ಸಾಲಗಾರರು ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣಿದ್ದವ ಸಾಲಕ್ಕಂಜಿ ಹೊಲಾನು ಬಿಟ್ಟ ಮನಿಯನ್ನು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗಾಳಕತ್ತ ಹುಚ್ಚಾಗಿ. ಒಂದ್ ದಿವಸ ಚೀ ಅನಸ್ತು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ. ಹೌದು. ನಾ ಇದ್ದಿದ್ದು ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತಾಯ್ತಂದ್ರ ನನಗೆ ಹಿಡ್ದು ಕಟ್ಟುತ್ತಾರ. ಹೌದು. ನನಗೆ ಹಿಡ್ದು ಕಟ್ಟಿದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ. ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು. ಪ್ರಪಂಚ ಗೆದ್ದಿದೆ ಅಂದ್ರೇನು? ಸೈಯಾದ್ರಿ ಹೆಂಗಾರೆ ಮಾಡಿ ಸೈಬೇಕಂದ. ಹೌದು. ಸೈಬೇಕು, ನನ್ನ ಊರಾಗೆ ಸೈಬೇಕು, ನನ್ನ ಮನಿ ತೆಲಿಕೊಟ್ಟು ಸೈಬೇಕಂತೇಳಿ ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರುತ್ತ ತಮ್ಮ ಕಟ್ಟಿ ಮ್ಯಾಗ ಕೂತ್ ನ್ಯಾಯ ಮಾಡ್ಲಕತ್ತಿದ್ದ. ಹೌದು. ಎಲ್ಲ ಅನುಕೂಲ ಇತ್ತು ತಮ್ಮಗ, ಎಲ್ಲ ಅನುಕೂಲ ಇತ್ತು. ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ. ಏನಂತ? ತಮ್ಮ, ಈ ವರ್ಷ ಅಂತೂ ಮಳಿ ಬೆಳೆ ಚಂದ ಆಗ್ಲಿಲ್ಲ. ಹೋದ ವರ್ಷ ಒಂದ್ ಸ್ವಲ್ಪ ಜೋಳ ಕಾಳು ಉಳ್ದಾವ. ಹೌದು. ಜೋಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ. ತಮ್ಮ ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ, ರೊಕ್ಕ ಇಲ್ವೋ ತಮ್ಮ, ರೊಕ್ಕ ಕೊಡು ಅಂತೇಳಿ ಅಣ್ಣ ತಮ್ಮನ ಮುಂದೆ ಬೇಡ್ಕೊಳಕತ್ತ. ಹೌದು. ಭಿಕ್ಷುಕರು ಬೇಡ್ಕೊಂಡಂಗ. ಹೌದು. ಕೈ ಒಡಿ ಬೇಡ್ಕೊಳಕತ್ತ. 4 ಮಂದಿ ಸಂಗಟ ಇದ್ರು, ತಮ್ಮಗ ನಾಚಿಕೆ ಆಗ್ಲಕತ್ತು. ಹೌದು. ಅವಾಗ ಅಣ್ಣನ ಮ್ಯಾಗಿನ ಅಭಿಮಾನದಿಂದ ಹೇಳ್ತಾನ. ಏನಂತ? ಅಣ್ಣ, ನೀ ದೊಡ್ಡವದಿಯೋ. ಹೌದು. ದೊಡ್ಡವನದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡ್ತಿ. ಅಣ್ಣ, ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಹೌದು. ಅಣ್ಣ, ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ನಿನಗ್ ರೊಕ್ಕ ಕೊಡಲ್ಲ, ಹೆಗ್ಗಣಿ ಎಣ್ಣಿನ ಕೊಡ್ತೀನಿ ಅಂತ ತಾಮಿದ್ದವ. ಹೌದು. ಹೆಗ್ಗಣಿ ಎಣ್ಣಿನ ಕೊಡ್ತೀನಿ ಅಂತೇಳಿ ಅಂಗಡಿಗೆ ಹೋಗಿ ಹೆಗ್ಗಣಿ ಎಣ್ಣೆ ತಂದ ಅಣ್ಣ ಕೈಯ ಕೊಟ್ಟ. ಅಣ್ಣ ಸಂತೋಷದಿಂದ ಮನಿಗೆ ಬಂದ. ಮನಿಗೆ ಬರುತ್ತಾನೆ ಹೆಂಡತಿ ಅನ್ನ ಕೊಲ್ಲಿ ಮ್ಯಾಗ ಇಟ್ಟಿದ್ಲು. ಹೌದು. ಅನ್ನ ಕುದಿಲಿಕತ್ತಿತ್ತು. ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕಲಕತ್ತ. ಹೌದು. ವಿಷ ಹಾಕೋತ ಒಂದು ಮಾತು ಹೇಳ್ತಾನ. ಏನು ಮಾತು? ಇವತ್ತು ಊಟ ಭಾರಿ ಆಗ್ತದ್ರು ಅಂತೇಳಿ ಹಾಕದ. ಹೌದು. ಭಾರಿ ಆಗ್ತದ್ರು ಅಂದ ಕೂಡಲೇ ಹೆಂಡತಿ ಅಲ್ಲೇ ಇದ್ದಿದ್ರು. ಹೆಂಡತಿ ಗೊತ್ತಾಯ್ತು, ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ಹೌದು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಮಕ್ಕಳು ಎದ್ದು ಕೇಳ್ತಾವ ತಾಯಿಗೆ, ಯಾಕೆ ಕಳ್ಳಕತ್ತಿದಿ, ಯಾವಾಗ ಈ ಅನ್ನ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ? ತಾಯಿ ಅಲ್ಲಕತ್ತು ಮಕ್ಕಳು. ಹೌದು. ಇಸದ ಅನ್ನೋದು ಗೊತ್ತಿಲ್ಲ. ಇಲ್ಲ. ಯಾವಾಗ ಈ ಅನ್ನ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ ತಾಯಿ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಶರಗ ತೊಯ್ದು ನೆಲ ತೊಯ್ಲಿಕತ್ತು. ಹೌದು. ಅಟ್ಟ ಕಣ್ಣ ನೀರು ಹೊಲಕತ್ತು. ಅನ್ನ ಕುದಿತ್ತು. ಕುದ್ದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ಳು, ಮಕ್ಕಳಿಗೆ ಬಡಿಸ್ಬೇಕತ್ತಳ. ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು. ಪಾಪ ಹೆತ್ತು ಕರಳ. ಭಗವಂತ, ಇಂಥ ಯಾಳೆ ಯಾವ ತಾಯಿಗೂ ತರಬೇಡ. ನನಗೆ ಇಂಥ ಯಾಳೆ ಯಾವಕ್ಕೆ ತಂದಿ? ಅಂತದೇನು ಕರ್ಮ ಮಾಡೀನಿ, ಅಂತದೇನು ಪಾಪ ಮಾಡೀನಿ, ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದಿಲ್ಲ ಭಗವಂತ. ನಾ ಏನು ತಪ್ಪು ಮಾಡಿ ನೀವು ಭಗವಂತ, ಇಂಥ ಶಿಕ್ಷೆ ನನಗೆ ಯಾಕೆ ಕೊಟ್ಟೆ ಅಂತೇಳಿ ತಾಯಿ ದುಃಖ ಮಾಡ್ಲಕತ್ತಳು. ಹೌದು. ಅವಾಗ ಗಂಡಿದ್ದ ಹೇಳ್ತಾನ, ಏನಂತ? ಸತಿ ಗಟ್ಟಿ ಧೈರ್ಯ ಮಾಡು. ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗೆ ಇರ್ಬೇಕಾ? ನಮ್ಮ ಮಕ್ಕಳು ಯಾರಿಗೂ ವಜ್ಜೆ ಆಗೋದು ಬೇಡ, ನಮ್ಮ ಮಕ್ಕಳು ಯಾರಿಗೂ ಬಾರ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗೋಣ ಅಂತೇಳಿ ಇವನು ಹೆಣ್ತಿದ್ದ ಅಕ್ಕಿಗೆ ಬಿದ್ದಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು. ಗಟ್ಟಿ ಧೈರ್ಯ ಮಾಡಿ ಹಸ್ತಿರ್ತಕ್ಕಂಥ ಮಕ್ಕಳಿಗೆ ಇಸದನ್ನ ಹಾಕಿದಳು. ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕಿಡಿ ಮರಿಯಾಗಿ ಒದ್ದಾಡಕತ್ತು. ಮಕ್ಕಳು ನೆಲ ಸಾಲಲಾಯ್ತು. ಹೌದು. ಮನೆ ಸಾಲಲಾಯ್ತು. ಗಾಡಿಗೆ ಹೈಲಿಕತ್ತು. ಮಕ್ಕಳ ತ್ರಾಸ ನಾವೇಲೆ ನೋಡೋಣ ಅಂತ ಹೇಳಿ ಇವ್ರ ಗಂಡ ಹೆಂಡತಿ ಅವ್ರಕ್ಕಿಂತ ಮೊದಲು ನಾವೇ ಸೈಬೇಕಂತೇಳಿ ಅವರು ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ಹೌದು. ತಾಯಿ ತಂದೆ ಸತ್ತ ಮೇಲೆ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು. ಹೌದು. ಮನಿ ತುಂಬ ಹೆಣ ಬಿದ್ದು ಅದ್ರಾಗ ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು, ಎಲ್ಲ ಸತ್ತಿದ್ರು. ಆ ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ಹೌದು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಮಗಲನ ಮನಿ ನಮ್ಮ ಕಾಕ ಹೇಳ್ಬೇಕಂತೇಳಿ ರಾತ್ರಿ ಬಾರದಾಗ ಕಾಕತ್ತದ ಕೂಸ ಬಾಯಿಲಿ ರಗತ್ತು ಜಿಗಿಲಿಕತ್ತದ. ಹೌದು. ಕಾಕದ ಕೂಸ ಬಾಯಿಲಿ ರಗತ್ತು ಜಿಗಿಲಿಕತ್ತದ. ಕಾಕನ ಮನೆ ಸನಿ ಮಾಡ್ಕೊಳಕತ್ತದ. ಹೌದು. ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಇಲ್ಲ. ಕೂಸನು ಕಾಕನ ಹೊಸ್ತಲಿ ಮ್ಯಾಗ ತಲೆ ಕೊಟ್ಟು ಪ್ರಾಣ ಬಿಡ್ತು. ಹೌದು. ಮುಂಜಾನೆ ಅದು ಕಾಕ ಬಾಕಲು ತೆಗದ ನೋಡತಾನ ಅಣ್ಣನ ಮಗ ಹೊಸ್ತಲಿ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ. ಹೌದು. ಅಣ್ಣಗ ವೈನಿಗೆ ಬೈತಾನ. ಏನಂತ? ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರೋ. ಹೌದು. ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ, ಬಂಗಾರ ಅಂತ ಮಕ್ಕಳು ಕೊಟ್ಟ ಮಕ್ಕಳು ಖಬರಿ ನೋಡಿ ಇವ್ರಿಗೆ ಅಂತೇಳಿ ಎತ್ತು ತನ್ನ ಮಂಚದ ಮ್ಯಾಗ ಮಲಗಿಸ್ಕೋಬೇಕಂತೇಳಿ ಎತ್ಕೊಂಡ ಕೈಯಾಗ ಕೂಸು ಕೈಯಾಗ ಹೆಡಕ್ ಹೋಗಿತ್ತು. ಹೌದು.
ಅಣ್ಣನ ಮಗ ಸತ್ಯದ ಗೊತ್ತಾಯ್ತು. ಆಯ್ತು. ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ. ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೋಬಹುದು. ಮೊದಲು ಈ ವಿಷಯ ನಮ್ಮ ಅಣ್ಣಗ ನಮ್ಮ ವೈನಿಗೆ ಹೇಳ್ಬೇಕಂತೇಳಿ ಅಣ್ಣ ವೈನಿ ಅಂತೇಳಿ ಬಂದು ಮನ್ಯಾಗ ಹಣಿಕೆ ಹಾಕದ. ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ದು. ಹೌದು. ಕೂಸಿಗೆ ಅಲ್ಲೇ ಇಳಿಸಿ ಅಣ್ಣನ ಸನಿ ಬಂದತ್ತಾನ. ಅಣ್ಣ ಎಂತ ಗಾತ್ ಮಾಡಿದ್ವು, ಎಂತ ಕರ್ಮದಾಗ ಹಾಕಿದ್ವು, ಇದೇ ಕೈ ಮುಟ್ಟ ಈ ಸತ್ ತಗೊಂಡ ಪ್ರಾಣ ಬಿಟ್ಟೆಲ್ಲ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಹೊರಯಾಡಿ ಅಳ್ಳಕತ್ತ. ಅಣ್ಣ ನೀ ಇರ್ಲಾರ್ದ ಈ ಭೂಮಿ ಮ್ಯಾಲ, ನಿನ್ನ ಮಕ್ಕಳು ಇರ್ಲಾರ್ದ ಈ ಭೂಮಿ ಮ್ಯಾಲ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು. ಆ ಹೆಣ್ಣು ನಿನಗ ದೂರ ಮಾಡಿದ ಅಣ್ಣ. ಆ ಹೆಣ್ಣು ನನಗ ಬೇಡ, ನನಗ ನೀನೇ ಬೇಕು, ನಿನ್ನ ಮಕ್ಕಳು ಬೇಕು, ನಾ ಬಳಗದಾಗ ಕೂಡ್ತೀನಿ ಅಣ್ಣ ಅಂತೇಳಿ ಅಣ್ಣನ ಸಂಗಡ ತಮ್ಮ ಹೆಂಗ ಸಾಯ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದ. ಹೌದು. ಲಟ್ಟಿ ಪಿಟ್ಟಿ ಒದ್ದಾಡಿ ಪಟ ಪಟ ಸತ್ತಾರೋ ಯಾರಿಗೆ ತಿಳಿಲಿಲ್ಲ ರೀ. ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನಿಟ್ಟುಸ್ರ ಬಿಟ್ಟಾದರಿ. ಮುಂಜಾನೆ ಹತ್ತು ತಮ್ಮ ಕೋಸೇನ ನೋಡ್ಯಾನ ಇಸೆಲ್ಲ ಏರ್ಯಾದರಿ. ಅಣ್ಣ ಘಾತಾಯ್ತು ಅಂದಾನರಿ. ನಾನೇ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತು, ನಾ ಹೆಂಗ ಇರಲಿ ಅಂದರಿ. ವಿಷ ತಮ್ಮಿಟ್ಟು ಉಂಡಾನರಿ. ನಾನೇ ಕೊಟ್ಟಿದ ವಿಷ ಮಕ್ಕಳ ಜೀವ ಹೊಡಿತು, ನಾ ಹೆಂಗ ಇರಲಿ ಅಂದರಿ. ಅದೇ ವಿಷ ಕಾಕ ಇಟ್ಟು ಉಂಡಾನರಿ. ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ, ಹೋಗುದು ಪ್ರಾಣ ಹಾರಿ, ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ, ದೈವ ಸ್ವಲ್ಪ ವಿಚಾರ ಮಾಡಿ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ, ದೈವ ಸ್ವಲ್ಪ ವಿಚಾರ ಮಾಡಿ. ಅಫ್ಜಲಪುರದಾಗ ಬಾಗೋಡಿ ಸಿದ್ಧ ಬಂದು ಕುಂತನ ಗದಿಗೆ ಏರಿ. ಮುತ್ಯನ ಪೌಳ್ಯಾಗ ಉಂಡು ಉಳ್ಳ್ಯಾಡಿ ಹೋಗ್ತಾನ ಕಿರಿಕಿರಿ. ಭಂಡಾರ ಹಚ್ಚುವಾರ ಗದಿಗೆ ಹಣಿ ಊರಿ ವಿಷಯ ಎಲ್ಲ ಆಗ್ತಾನ ಸಕ್ಕರಿ. ಸಿಂಧಿಗೆ ಬೂತಾಳಿ ಸ್ವನ್ನದ ಶರಣೋಗ ಶಿಸಮಗ ಆಗ್ಯಾನರಿ. ಉಂಡು ನಾಡ್ಮೇಲ ಮೆರಸ್ಯಾನರಿ. ವಾಡ ಅಮರ ಬೆನಕ್ರಳ್ಳಿ ಹಣಮೋಗ ಶಿಸಮಗ ಆಗ್ಯಾನರಿ. ಬೆಳ್ಳು ಬಡ್ದು ನಾಡ್ಮೇಲ ಮೆರದಾನರಿ. ಜಗದಮ್ಮ ನಿನ್ನ ಮಹಿಮೆ ದೊಡ್ಡದಮ್ಮ, ತಾಯಿ ನಿನ್ನ ಮಹಿಮೆ ದೊಡ್ಡದಮ್ಮ. ನಾನೇ ಅಂದವರ ಗರ್ವ ಮುರದು ನೀ ಸೇರಿ ಉಡಸಿದಮ್ಮ, ಕೈಗೆ ಬಳಿಯ ತೊಡಸಿದಮ್ಮ. ನಾನೇ ಅಂದವರ ಗರ್ವ ಮುರದು ನೀ ಸೇರಿ ಉಡಸಿದಮ್ಮ, ಕೈಗೆ ಬಳಿಯ ತೊಡಸಿದಮ್ಮ. ಆ